ನಮಸ್ತೆ ವಿವರ್ಸ್, ನಿಮ್ಮೆಲ್ಲರಿಗೂ ರೇಖಿ ವಿದ್ಯಾಲಯಕ್ಕೆ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಮಾಸ್ಟರ್ ಮತ್ತು ಟ್ಯಾರೋ ರೀಡರ್. ಈ ದಿನ ಲಕ್ಕಿ ಪರ್ಸನ್ ಯಾರು ಅಂತ ನೋಡೋಣ. 2024ನೇ ಇಸ್ವಿಯಲ್ಲಿ ಈ ಯೂನಿವರ್ಸಿಂದ ಗೈಡೆನ್ಸ್ ಏನು, ಈ ಫ್ರೀ ಟ್ಯಾರೋ ರೀಡಿಂಗನ್ನು ಕ್ಲೈಮ್ ಮಾಡ್ಕೊಳ್ಳಿ. ಯಾರೇ ಇವತ್ತು ಲಕ್ಕಿ ಪರ್ಸನ್ ಇದ್ದರೆ ನಿಮಗೆ. ಆ್ಯಂಡ್ ರೇಖಿ ವಿದ್ಯಾಲಯನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಪುಷ್ಪ 14 ನವೆಂಬರ್ 1984ನೇ ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂಥ ನಿಮಗೆ ಡಿವೈನ್ ಗಿಫ್ಟ್ ಆಗಿ ನಮ್ಮ ರೇಖಿ ವಿದ್ಯಾಲಯ ಚಾನಲಿಂದ ಫ್ರೀ ಟ್ಯಾರೋ ರೀಡಿಂಗ್ ಗಿಫ್ಟ್ ಎನರ್ಜಿ ಸಿಗ್ತಾಯಿದೆ. ಈ ಎನರ್ಜೀಸ್ನ ರಿಸೀವ್ ಮಾಡ್ಕೊಳ್ಳಿ. ಕಂಗ್ರ್ಯಾಚುಲೇಷನ್ಸ್. ಹೀಗೆ ರೇಖಿ ವಿದ್ಯಾಲಯವನ್ನು ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಎನರ್ಜೀಸ್ ರೆಸೊನೇಟ್ ಆದಾಗ ಕಮೆಂಟ್ ಸೆಕ್ಷನಲ್ಲಿ ಯಾವ ಎನರ್ಜೀಸ್ ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಯಿತು ಅನ್ನೋದನ್ನು ಕೂಡ ನನಗೆ ತಿಳಿಸ್ಕೊಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪುಷ್ಪ ಅವ್ರ ಮುಖದಲ್ಲಿ ನಗು ಕಾಣ್ತಾ ಇದೆ. ಯೂನಿವರ್ಸಿಗೆ ಥ್ಯಾಂಕ್ ಯು ಫೀಲ್ ಮಾಡ್ತಾ ಇದ್ದೀರಾ ನೀವು. ಪರ್ಪಲ್ ಕಲರ್ ನಿಮ್ಗೆ ಇಷ್ಟ ಅನಿಸುತ್ತೆ. ಕನಕಾಂಬರ ನಿಮಗೆ ಇಷ್ಟ ಅನಿಸುತ್ತೆ. ಕನಕಾಂಬರದ ಹೂವು ನಿಮಗೆ ಇಷ್ಟ ಅನಿಸುತ್ತೆ. ಮೆಹಂದಿ ಇಷ್ಟ ನಿಮಗೆ. ತುಂಬ ಚುರುಕು ಬುದ್ಧಿ, ಕ್ರಿಯೇಟಿವಿಟಿ ಮೈಂಡ್. ನಿಮ್ಮನ್ನು ಜನ ಮಿಸ್ಟ್ರಿ ಥರ ನೋಡ್ತಾರೆ. ಓಕೆ, ನೀವು ಯಾರಿಗೂ ಅಷ್ಟು ಸುಲಭವಾಗಿ ಅರ್ಥ ಆಗದೇ ಇರೋಂತಹ ವ್ಯಕ್ತಿ. ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತಿರ್ತೀರ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ತೀರ. ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀರ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಯಿಂದ ಹಿಡಿದು ಓವರಾಲ್ ಆಗಿ ಸಮಾಜದಲ್ಲೂ ಆಗುವಂತಹ ವಿಚಾರಗಳನ್ನು ನೀವು ಗಮನಿಸ್ತೀರ. ಓಕೆ, ಒಂದು ಫ್ಯಾಮಿಲಿಯಲ್ಲಿ ಸ್ಟೆಬಿಲಿಟಿ, ಓಕೆ, ಫೈನಾನ್ಷಿಯಲಿ ಸ್ಟೆಬಿಲಿಟಿ, ಇದೆಲ್ಲ ಬೇಕು ಅಂಥೇಳಿ ನೀವು ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಾಯಿದ್ದೀರ. ಓಕೆ, ಒಳ್ಳೆ ಆಪರ್ಚುನಿಟೀಸ್ ಬರಲಿ, ಹ್ಯಾಪಿ ಎನರ್ಜಿ ಇರಲಿ, ಸಕ್ಸಸ್ ಇರಲಿ, ಲಾಯಲ್ಟಿ ಇರಲಿ, ಹಾನೆಸ್ಟಿ ಇರಲಿ, ಎಲ್ಲವೂ ಪ್ಯೂರ್ ಆಗಿರಲಿ ಅನ್ನೋ ಒಂದು ವಿಚಾರ ನಿಮ್ಮದಾಗಿರ್ತದೆ. ಓಕೆ, ನಿಮಗೊಂದು ನ್ಯೂ ಆಫರ್ ಬರ್ತಾ ಇದೆ, ಅಥವಾ ನೀವು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀರಾ ಅನಿಸುತ್ತೆ. ಒಂದು ಒಳ್ಳೆ ಆಪರ್ಚುನಿಟಿಗೋಸ್ಕರ, ಮಕ್ಕಳ ಎಜುಕೇಷನ್ಗೋಸ್ಕರ ಅಥವಾ ಒಂದು ಜಾಬ್ಗೋಸ್ಕರ ಆಗಿರ್ಬೋದು. ಓಕೆ, ಏನೋ ಒಂದು ವಿಶ್ ಫುಲ್ಫಿಲ್ಮೆಂಟ್ಗೋಸ್ಕರ ನೀವು ನಿಮ್ಮ ಪ್ಲೇಸನ್ನು ಬಿಟ್ಟು ಮುಂದೆ ಸಾಗ್ತಾ ಇದ್ದೀರಾ. ಬಟ್ ಎಮೋಷ್ನಲಿ ಬ್ಯಾಲೆನ್ಸ್ ಆಗೋ ಅವಶ್ಯಕತೆ ಇದೆ. ಮತ್ತು ಈಗ ಆಲ್ರೆಡಿ ತುಂಬ ವಿಚಾರಗಳು ನಿಮ್ಮ ತಲೆಯಲ್ಲಿದೆ. ಆ ತಲೆಯಲ್ಲಿರೋಂತಹ ವಿಚಾರಗಳು, ಅದು ನೆಗೆಟಿವ್ ಇದೆಯೋ ಅಥವಾ ಭಯ, ಫ್ಯೂಚರಲ್ಲಿ ಹೇಗೆ ಏನು ಅಂಥೇಳಿ ಭಯ ಇದೆಯೋ ಅದನ್ನು ಬಿಟ್ಟು ನೀವು ಮುಂದೆ ಸಾಗಿ ಅಂಥೇಳಿ ಇಲ್ಲಿ ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಓಕೆ, ತುಂಬ ನಾಲೆಡ್ಜಬಲ್ ಪರ್ಸನ್. ಓಕೆ, ಪುಸ್ತಕಗಳನ್ನು ಆಗಾಗ ಓದ್ತೀರಾ ಅನಿಸುತ್ತೆ. ಬಟ್ ತುಂಬಾ ಎಮೋಷನ್ ಇರೋಂತಹ ವ್ಯಕ್ತಿ ನೀವು. ತುಂಬಾ ಎಮೋಷ್ನಲ್. ಓಕೆ, ಸಣ್ಣ ಪುಟ್ಟ ವಿಚಾರಕ್ಕೂ ಎಮೋಷನ್ ಆಗುವಂತಹ ನೀವು
ನಿಮ್ಮನ್ನು ನೀವು ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ನಿಮ್ಮ ಔರಾ ಪಾಸಿಟಿವ್ ಇದೆ. ಓಕೆ, ಯು ಆರ್ ಅ ಡಿವೈನ್ ಸೋಲ್. ಓಕೆ, ಆದರೆ ಅಲ್ಲಲ್ಲಿ ನೆಗೆಟಿವಿಟಿ ಇದೆ. ಓಕೆನಾ, ಓವರ್ ಥಿಂಕಿಂಗ್ ಅನ್ನೋದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಪಾಸಿಟಿವ್ ಥಿಂಕಿಂಗ್ ಆದರೆ ಓಕೆ, ಪಾಸಿಟಿವ್ ಫೀಲಿಂಗ್ ಇದ್ದರೆ ಓಕೆ, ಬಟ್ ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸ್, ಎಮೋಷ್ನಲಿ ಇಂಬ್ಯಾಲೆನ್ಸ್. ಓಕೆ, ನೀರು ಹೇಗೆ ಜುಳು ಅಂತ ಹರಿತಾ ಇರುತ್ತೋ ಹಾಗೆ ಎಮೋಷನ್ಸ್, ನಿಮ್ಮ ಮೈಂಡ್ ಯಾವಾಗಲೂ ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ, ಯಾವಾಗಲೂ ಏನಾದರೂ ಯೋಚನೆ ಮಾಡ್ತಾ ಇರುತ್ತೆ. ಆದರೆ ಯೋಚನೆ ಮಾಡುವಾಗ ಪಾಸಿಟಿವ್ ಆಗಿದ್ದರೆ ಓಕೆ, ಪ್ರಾಬ್ಲಮ್ ಇಲ್ಲ. ಬಟ್ ನೆಗೆಟಿವ್ ಯೋಚನೆಗಳು ಬಂದಿದ ತಕ್ಷಣ ಕಟ್ ಮಾಡಿಬಿಡಬೇಕು. ಆ್ಯಂಡ್ ಪಾಸ್ಟಿಗೆ ಅವಾಗವಾಗ ಹೋಗ್ತಾ ಇರ್ತೀರ, ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ, ಪಾಸ್ಟನ್ನ ನೆನೆಸ್ಕೊಂಡು ತುಂಬ ಆಳ್ತಾ ಇರ್ತೀರ. ಇದನ್ನು ಅವಾಯ್ಡ್ ಮಾಡಿ. ಪಾಸ್ಟ್ ಆಗಿದ್ದಾಗೋಗಿದೆ. ಓಕೆ, ಅಟ್ ಪ್ರೆಸೆಂಟಲ್ಲಿ ನೀವು ಲೈಫ್ನ ಲೀಡ್ ಮಾಡಿ. ಫ್ಯೂಚರ್ ಬಗ್ಗೆ ಪ್ಲ್ಯಾನಿಂಗ್ ಇರಲಿ. ಓಕೆ, ಬಟ್ ರಿಸಲ್ಟ್ಗೋಸ್ಕರ ತುಂಬ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ರಿಸಲ್ಟ್ಗೋಸ್ಕರ ನಿಮ್ಮ ರಿಸಲ್ಟ್ ಏನು ಬೇಕೋ ಅದನ್ನು ಫಿಗರ್ ಔಟ್ ಮಾಡಿ. ಬಟ್ ಯಾವುದೇ ಕಾರಣಕ್ಕೂ ಎಕ್ಸಾಕ್ಟ್ ಟೈಮ್ಗೆ ಅಂತೇಳಿ ವೆಯ್ಟ್ ಮಾಡಿಬಿಡಿ. ಯಾಕಂದರೆ ನೀವು ಆಲ್ರೆಡಿ ಈಗ ಡಿವೈನ್ ಟೈಮಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮನ್ನು ನೀವು ಎಮೋಷ್ನಲಿ ಬ್ಯಾಲೆನ್ಸ್ ಮಾಡೋಕ್ಕೆ ನೋಡಿ. ಇಲ್ಲಿ ನೀರಿದೆ. ಓಕೆ, ಇದು ನೀರು. ಸೊ ನಿಮ್ಮದು ವಾಟರ್ ಸೈನ್ ಕೂಡ ಆಗಿರೋ ಸಾಧ್ಯತೆ ಇದೆ. ಓಕೆನಾ, ಅಂದರೆ ಕರ್ಕ, ವೃಶ್ಚಿಕ, ಮೀನ ರಾಶಿಯಲ್ಲಿ ಯಾವುದೋ ಒಂದು ರಾಶಿ ನಿಮ್ದಿರ್ಬೋದು. ಅಥವಾ ಈಗಿನ ಎನರ್ಜೀಸ್ ನಿಮ್ಮದು ಈ ಜಲತತ್ವಕ್ಕೆ ಸಂಬಂಧಪಟ್ಟಂಗೆ ಎನರ್ಜೀಸ್ ನಿಮ್ಮದಿದೆ. ಹಾಗಾಗಿ ಹಾರ್ಟ್ ಚಕ್ರನ ಮತ್ತು ಸ್ಯಾಕ್ರಲ್ ಚಕ್ರನ ಹೀಲ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾನೆ ಇದೆ. ದೇವ್ರು ನಿಮ್ಮ ಜೊತೆಗಿದ್ದಾರೆ. ಈ ಹಿಂದೆಯಿಂದನೂ ನಿಮ್ಮ ಜೊತೆಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾನೇ ಇದೆ. ಆಪರ್ಚುನಿಟೀಸ್ ಬಂದಾಗ ಅವಕಾಶಗಳನ್ನು ಯೂಸ್ ಮಾಡ್ಕೋಬೇಕು. ಓಕೆನಾ. ಓಕೆ, ನಿಮ್ಮ 2024ನೇ ಇಸ್ವಿಯಲ್ಲಿ ಯೂನಿವರ್ಸ್ ನಿಮಗಾಗಿ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಓಕೆ, ಏನು ಬ್ಲೆಸ್ಸಿಂಗ್ಸ್ ಪ್ರದಾನ ನಿಮ್ಗೆ ಆಗ್ತಾ ಇದೆ, ನೀವು ಯಾವ ವಿಚಾರದಲ್ಲಿ ಅಲರ್ಟ್ ಆಗಿರಬೇಕು. ಓಕೆ, ಇದನ್ನು ನಾನು ಈಗ ಯೂನಿವರ್ಸ್ ಥ್ರೂ ಗೈಡೆನ್ಸ್ ಕೊಡ್ತೀನಿ, ಫಾಲೋ ಮಾಡಿ. ಹಾಗೆ ಯೂನಿವರ್ಸಿಗೆ ಪ್ರತಿದಿನ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಓವರ್ ಥಿಂಕಿಂಗ್ ಮಾಡಬೇಡಿ. ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಯೂನಿವರ್ಸ್ ನಿಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಚೀಟ್ ಮಾಡೋ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರೋ ಸಾಧ್ಯತೆ ಇದೆ. ಚೀಟ್ ಮಾಡೋಕ್ಕೆ ಅವಕಾಶ ಕೊಡಬೇಡಿ. ಆ್ಯಂಡ್ ಆಲ್ಸೋ ನೀವು ಕೂಡ ಚೀಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅಂಥ ವ್ಯಕ್ತಿಗಳಿಂದ ಸ್ವಲ್ಪ ಹುಷಾರಾಗಿರಿ. ಜಾಸ್ತಿ ಓವರ್ ಥಿಂಕಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಓವರ್ ಥಿಂಕಿಂಗ್ ಮಾಡಬೇಡಿ. ನಿದ್ದೆ ಕಡೆ ಗಮನ ಕೊಡಿ. ನಿದ್ರಾಹೀನತೆಗೆ ಒಳಗಾಗೋ ಸಾಧ್ಯತೆ ಇದೆ. ಅದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿ ಉಂಟಾಗೋ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚು ನೆಗೆಟಿವ್ ಆಗಿ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಹೀಗಾಯಿತು, ಯಾಕೆ ಹೀಗಾಗ್ತಾ ಇದೆ, ಈ ಥರದ ವಿಚಾರಗಳು ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದಕ್ಕೆ ಸಂಬಂಧಪಟ್ಟಂಗೆ ಯೋಚನೆ ಮಾಡ್ತಾ ಕೂರಬೇಡಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದೇನು, ಮೆಡಿಟೇಷನ್ ಮಾಡಬೇಕು. ನಿಮ್ಮ ಬ್ರೀತಿಂಗ್ ಮೇಲೆ ಫೋಕಸ್ ಮಾಡ್ತಾ, ಓಕೆ, ನಿಮ್ಮ ಮೈಂಡನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ರಾತ್ರಿ ಮಲಗೋಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿಬಿಟ್ಟು ಮಲ್ಕೊಳ್ಳಿ. ಓಕೆನಾ. ಅದ್ರ ಜೊತೆಗೆ ಸುಮಾರಷ್ಟು ವಿಚಾರಗಳನ್ನು ಹೆಗಲ ಮೇಲೆ ಹೊತ್ಕೊಂಡು ಮುಂದೆ ಸಾಗ್ತಾ ಇದ್ದೀರಾ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಲೈಫಲ್ಲಿ ಕಳ್ತನ ಆಗೋ ಸಾಧ್ಯತೆಯೂ ಇದೆ. ಸೊ ಕಳ್ತನಕ್ಕೆ ಒಳಗಾಗೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಗಾಸಿಪ್ ಆಗೋ ಸಾಧ್ಯತೆ ಇದೆ ನಿಮ್ಮ 2024ನೇ ವಿಚಾರದಲ್ಲಿ. ಬಟ್ ಗಾಸಿಪ್ ಆಗ್ತಾ ಇರೋ ವಿಚಾರ ಸರಿನಾ ತಪ್ಪ, ಓಕೆ, ಗಾಸಿಪ್ ಯಾವ ವಿಚಾರಕ್ಕಾಗುತ್ತೋ ಅದು ಸರಿನಾ ತಪ್ಪ ಕೂಲಂಕುಷವಾಗಿ ವಿಚಾರ ಮಾಡಿಬಿಟ್ಟು ಡಿಸಿಷನ್ ತೊಗೋಬೇಕಾಗುತ್ತೆ. ಸುಮ್ಮನೆ ತೊಗೋಬೇಡಿ. ಆ್ಯಂಡ್ ನಿಮ್ಮ ಎಷ್ಟೋ ವಿಶಸ್ಗಳಲ್ಲಿ ಕೆಲವು ವಿಶಸ್ಗಳು ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಓಕೆನಾ. ಒಂದು ಹ್ಯಾಪಿನೆಸ್, ಒಂದು ಫ್ಯಾಮಿಲಿಯಲ್ಲಿ ನೀವೇನಾದರೂ ವಿಶ್ ಕೇಳಿದಿದ್ರೆ ಫ್ಯಾಮಿಲಿ ವಿಚಾರದಲ್ಲಿ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಆ್ಯಂಡ್ ನೀವೊಂದು ಹ್ಯಾಪಿ ಎನರ್ಜಿಸಿಗೆ ಬರ್ತೀರಾ. ಓಕೆ, 7ನೇ ತಿಂಗಳು ತುಂಬ ಇಂಪಾರ್ಟೆಂಟ್. ಓಕೆ, ನಿಮ್ಮದು ಜಿಗ್ಜಾಗ್ ಎನರ್ಜಿ ಬರ್ತಾ ಇದೆ. ಓಕೆ, ಕೆಲವು ತಿಂಗಳು ನೆಗೆಟಿವ್ ಫೀಲ್ ಆದರೆ ಕೆಲವು ತಿಂಗಳು ಪಾಸಿಟಿವ್ ಫೀಲ್ ಎನರ್ಜಿ ಕಾಣ್ತಾ ಇದೆ. ಇನ್ನು ಕೆಲವು ದಿನಗಳಾಗಿರ್ಬೋದು. ಓಕೆ, 9ನೇ ತಾರೀಕು, 7ನೇ ತಾರೀಕು, ಓಕೆ, 9ನೇ ತಿಂಗಳು, 7ನೇ ತಿಂಗಳು, 8ನೇ ತಿಂಗಳು, ಓಕೆ, ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ತಿಂಗಳಾಗಿರ್ತದೆ. ಹಾಗಾಗಿ ಇಂಥ ತಿಂಗಳಲ್ಲಿ ನೀವು ಹೀಲಿಂಗ್ ಮಾಡ್ಕೊಳ್ಳೋದು ಅವಶ್ಯಕತೆ. ಫುಲ್ ಮೂನ್ ಆ್ಯಂಡ್ ನ್ಯೂ ಮೂನ್ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮೂಡ್ ಸ್ವಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಆ ಟೈಮಲ್ಲಿ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಔರಾ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ.
ಅದ್ರ ಜೊತೆಗೆ ಗ್ರಹಣ ಅನ್ನೋ ಸಮಯ ಬಂದಾಗ ಆವಾಗಲೂ ಕೂಡ ನೀವು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗತ್ತೆ, ಮೆಡಿಟೇಷನ್ ಮಾಡಬೇಕಾಗತ್ತೆ. ಇಲ್ಲದಿದ್ದರೆ ಅದರ ಒಂದು ಎನರ್ಜಿಯ ಪ್ರಭಾವಕ್ಕೆ ನೀವು ಒಳಗಾಗೋ ಸಾಧ್ಯತೆ ಇದೆ. ಸೊ ನಿಮಗೆ ಇಲ್ಲಿ ಯೂನಿವರ್ಸಿಂದ ಗೈಡೆನ್ಸ್ ಏನಪ್ಪ ಅಂದರೆ, ಈ ಕಾರ್ಡ್ ಬಂದಾಗ ಅರ್ಥ ಮಾಡ್ಕೊಳ್ಳೋದು ಏನ್ಬೇಕಂದ್ರೆ, ನಿಮ್ಮ ಒಳಗಿರುವ ನೆಗೆಟಿವಿಟಿನ ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಮೆಂಟಲಿ, ಎಮೋಷ್ನಲಿ, ಫಿಸಿಕಲ್ ವೈಸು, ಔರಾ ವೈಸು ಕ್ಲೆನ್ಸಿಂಗ್ ಮಾಡ್ಕೋಬೇಕು, ಸೋಲ್ ವೈಸು ಕ್ಲೆನ್ಸಿಂಗ್ ಮಾಡ್ಕೋಬೇಕು. ಆ್ಯಂಡ್ ನೀವು ಹೆಚ್ಚು ಹೆಚ್ಚು ಮೆಡಿಟೇಷನ್ ಮಾಡಬೇಕು ಅಂಥೇಳಿ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಇದೆ. ಒಂದು ಸಕ್ಸಸ್ ಎನರ್ಜಿ ಸಿಗ್ತಾ ಇದೆ, ಜಡ್ಜ್ಮೆಂಟ್ ಸಿಗ್ತಾ ಇದೆ. ಸೊ ನೀವು ಯೂನಿವರ್ಸಿಗೆ ಸರೆಂಡರ್ ಮಾಡಬೇಕು. ನೀವು ಆಲ್ಮೋಸ್ಟ್ ದೇವ್ರ ಭರವಸೆ ಮೇಲೇ ಜೀವನ ಮಾಡುವಂತಹ ವ್ಯಕ್ತಿ, ಓಕೆನಾ. ಅದನ್ನು ನೀವು ಕಂಟಿನ್ಯೂ ಮಾಡಿ. ಓಕೆ, ನೀವು ದೇವರನ್ನ ನಂಬಿ ದೇವರಿಗೆ ಬಿಡೋದು ಒಳ್ಳೆಯದೇ, ಆದರೆ ಕೆಲವೊಂದು ಪ್ರಾಪರ್ ಆ್ಯಕ್ಷನನ್ನು ತಗೋಬೇಕಾಗುತ್ತೆ. ಮೇಜರ್ ಸಿಚುವೇಶನ್ ಬಂದಾಗ, ಮೇಜರ್ ಚೇಂಜ್ ಬಂದಾಗ ನೀವು ಪ್ರಾಪರ್ ಆ್ಯಕ್ಷನನ್ನು ತಗೋಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಕ್ಷಮೆಯನ್ನು ಯಾಚಿಸಬೇಕಾಗತ್ತೆ. ಓಕೆ, ಹಾಗೆ ಕೆಲವರನ್ನು ಕ್ಷಮಿಸಬೇಕಾಗತ್ತೆ. ನೆಗೆಟಿವಿಟಿಯಿಂದ ಹೊರಗಡೆ ಬನ್ನಿ, ರೀಬರ್ತ್ ಆಗೋ ಸಾಧ್ಯತೆ ಇದೆ. ಆ್ಯಂಡ್ ನೀವು ಯಾವುದಾದ್ರು ವಿಚಾರಕ್ಕೆ ಯೂನಿವರ್ಸಿಗೆ ಪ್ರಶ್ನೆ ಕೇಳಿದರೆ ನಿಮಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ ಪಾಸಿಟಿವ್ಲಿ, ಓಕೆನಾ. ಜೊತೆಗೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಹೀಲ್ ಆಗುತ್ತೆ, ಓಕೆನಾ. ಫೆಬ್ರವರಿ ತಿಂಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಈ ತಿಂಗಳಲ್ಲಿ ನೀವು ಹೀಲಿಂಗ್ ಜಾಸ್ತಿ ಮಾಡ್ಕೋಬೇಕು, ಓಕೆನಾ. ಒಟ್ಟಿನಲ್ಲಿ ಕಂಪ್ಲೀಟಾಗಿ ರಿಕವರ್ ಆಗಬೇಕು ನೀವು, ಓಕೆನಾ. ಹೀಲಿಂಗ್ ಅವಶ್ಯಕತೆ ಇದೆ ನಿಮಗೆ. ಹಾಗೆ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ನಿಮ್ಮ ಹಸ್ಬೆಂಡಿಂದ ನಿಮಗೆ ಎಲ್ಲ ರೀತಿಯ ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮ ಹಸ್ಬೆಂಡ್ ಕೂಡ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇದೆ. ಸೊ ನಿಮ್ಮ ಹಸ್ಬೆಂಡ್ಗೆ ಎಮೋಷ್ನಲಿ ಬ್ಯಾಲೆನ್ಸ್ ಆಗೋ ಕೇಳಿ. ಹಾಗೆ ದ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಎಲ್ಲ ನೀವೇನೇನು ವಿಚಾರಗಳನ್ನು ಕಲ್ತಿದ್ದೀರಾ, ಯಾವೆಲ್ಲ ವಿಷಯದಲ್ಲಿ ಕಲ್ತಿದ್ದೀರಾ, ನೀವು ಒಂದು ಭೌತಿಕ ಲೈಫಲ್ಲಿ ಆಗಿರ್ಬೋದು ಮತ್ತು ಆಧ್ಯಾತ್ಮಿಕ ಲೈಫಲ್ಲಿ ಯಾವುದೇ ಒಂದು ನಾಲೆಡ್ಜನ್ನು ಗೇನ್ ಮಾಡಿದರೆ, ಅಥವಾ ನಿಮ್ಮ ಹತ್ರ ಅಂತ ಯಾವುದಾದ್ರು ಒಂದು ವಸ್ತು ಇದ್ದರೆ, ಓಕೆ, ಒಂದು ಸಮೃದ್ಧಿ ಥರ ಇದ್ದರೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿ. ಈ ವರ್ಷ ಕಂಪ್ಲೀಟಾಗಿ ಮ್ಯಾನಿಫೆಸ್ಟೇಷನ್ ಮಾಡಿ, ಓಕೆನಾ. ಈ ವರ್ಷ ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡಿ. ಅದು ಮುಂದಿನ ಡಿವೈನ್ ಟೈಮಲ್ಲಿ ನಿಮಗೆ ಅದು ರಿಸಲ್ಟು ಸಿಕ್ಕೇ ಸಿಗತ್ತೆ, ಸರಿನಾ. ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿ, ಓಕೆ. ಫ್ಯಾಮಿಲಿ ವೈಸ್ ಹ್ಯಾಪಿ ಎನರ್ಜಿ ಸಿಗ್ತಾ ಇದೆ, ಓಕೆ. ಕೆರಿಯರ್ ವೈಸ್ ಕೂಡ ಸ್ವಲ್ಪ ಅಬ್ಸ್ಟ್ರಕ್ಸಲ್ಸ್ ಆಗೋ ಸಾಧ್ಯತೆ ಇದೆ. ಫೈನಾನ್ಷಿಯಲಿ ಸ್ವಲ್ಪ ಇಶ್ಯೂಸ್ಗಳು ಅವಾಗವಾಗ ಕಾಣ್ತಾ ಇರ್ಬೋದು, ಏರಿಳಿತಗಳು ಕಾಣ್ತಾ ಇದೆ ಫೈನಾನ್ಷಿಯಲ್ ಇಶ್ಯೂಸಲ್ಲಿ. ಹಾಗಾಗಿ ನೀವು ರೂಟ್ ಚಕ್ರವನ್ನು ಹೀಲಿಂಗ್ ಮಾಡ್ಕೊಳ್ಳಿ, ಓಕೆ. ನೀವು ಬೇಕಾದರೆ ಮನಿ ರೇಖಿ ಕೋರ್ಸನ್ನು ಕಲಿತು ಕೂಡ ನೀವು ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ಫೈನಾನ್ಷಿಯಲ್ ಸ್ಟ್ರಗಲ್ ಏನು ಬರುತ್ತೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋಕೆ ಅವಕಾಶ ಸಿಗತ್ತೆ, ಓಕೆ. ಆ್ಯಂಡ್ ಏಂಜಲ್ ಬ್ಲೆಸ್ಸಿಂಗ್ಸ್ ಇದೆ, ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಸೊ ನೀವು ಏಂಜಲ್ ಥೆರಪಿ ಕೂಡ ಕ್ಲಾಸಸ್ನ ತಗೊಂಡು ಹೀಲಿಂಗ್ ಮಾಡ್ಕೋಬೋದು, ಓಕೆ. ಟ್ರಾವೆಲ್ ಮಾಡುವಾಗ ಹುಷಾರಾಗಿರಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದ್ರು ಕ್ರಿಯೇಟ್ ಆದರೆ ಅದರಿಂದ ಹೊರಗಡೆ ಬನ್ನಿ, ಅಥವಾ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಹುಷಾರಾಗಿರಿ, ಓಕೆ. ಜರ್ನಿ ಮಾಡುವಾಗ ಹುಷಾರಾಗಿರಿ. ಬೆಂಕಿ, ಓಕೆ, ನೀವು ಅಡುಗೆ ಮಾಡುವಾಗ ಆಗಿರ್ಬೋದು, ಓಕೆ, ಅಥವಾ ಇನ್ಯಾವುದೇ ಬೆಂಕಿ ಇರೋವಂತಹ ಪ್ಲೇಸಸ್ ಇದ್ದರೆ ಅಂಥ ಕಡೆ ಹುಷಾರಾಗಿರಿ. ಮತ್ತು ಬೇಸಿಗೆ ಟೈಮಲ್ಲಿ ಹೆಚ್ಚು ಹೆಚ್ಚು ನೀರು ಕುಡೀರಿ, ಓಕೆ. ಅದ್ರ ಜೊತೆಗೆ ಕ್ರಿಸ್ಟಲ್ಗಳನ್ನು ಹೆಚ್ಚಾಗಿ ಯೂಸ್ ಮಾಡಿ ಪ್ರೊಟೆಕ್ಷನ್ಗೋಸ್ಕರ, ಓಕೆನಾ. ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಜಗಳ ಮಾಡೋಕ್ಕೆ ಹೋಗಬೇಡಿ, ಓಕೆ. ನಾನೇ ಸರಿ ನೀನೇ ತಪ್ಪು ಅನ್ನೋ ಒಂದು ವಿಚಾರ ಅಂತ ಬರೋ ಸಾಧ್ಯತೆ ಇದೆ. ಸೊ ಅದು ಸರಿನಾ ತಪ್ಪ ಯೋಚನೆ ಮಾಡಿ ಮಾತಾಡಬೇಕು. ತೀಕ್ಷ್ಣವಾದಂತಹ ಮಾತು ಬೇಡ, ಜಗಳಗಳು ಬೇಡ, ಯಾರದೇ ಜೊತೆಗಾದರೂ ಸರಿನೇ. ಈ ವರ್ಷ ಜಗಳದಿಂದ ಹೊರಗಡೆ ಉಳಿಯಿರಿ. ಹಾಗೆ ಜರ್ನಿ ಮಾಡುವಾಗ ಹುಷಾರಾಗಿರಿ. ಸ್ವಲ್ಪ ಡೆವಿಲ್ ಎನರ್ಜಿ ಕಾಣ್ತಾ ಇದೆ, ಸೊ ಒಟ್ಟಿಗೆ ಬಂದಿದೆ. ಸೊ ಸ್ವಲ್ಪ ಈ ವರ್ಷದಲ್ಲಿ ಎವಿಲೈ ಎನರ್ಜಿ ಕಾಣ್ತಾ ಇದೆ. ಸೊ ಮತ್ತು ಸೆಲ್ಫ್ ನೆಗೆಟಿವ್ ಎನರ್ಜಿ ಕಾಣ್ತಾ ಇದೆ, ಅಂದರೆ ಸೆಲ್ಫ್ ಮೇಡ್ ನೆಗೆಟಿವ್ ಎನರ್ಜಿ ಕ್ರಿಯೇಷನ್ ಕಾಣ್ತಾ ಇದೆ, ಓಕೆ. ಸ್ವಲ್ಪ ಹುಷಾರಾಗಿರಿ. ನೀವು ನಿಮ್ಮ ಹಸ್ಬೆಂಡ್ ನಡುವೆ ಸ್ವಲ್ಪ ಹುಷಾರಾಗಿರಿ. ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಎನರ್ಜಿನ ಮಾಡೋಕ್ಕೆ ಬಿಡಬೇಡಿ. ಈಗಲಿಂದನೇ ನೀವು ಪ್ರೊಟೆಕ್ಷನನ್ನು ತಗೊಳ್ಳೋದು ಒಳ್ಳೆಯದು, ಓಕೆ. ಇನ್ ಫ್ಯೂಚರಿಗೇ ಹೀಲಿಂಗ್ ಮಾಡ್ಬೋದು. ಹೀಲಿಂಗ್ ಥೆರಪಿಯಲ್ಲಿ ರೇಖಿಯಲ್ಲಾಗಿರ್ಬೋದು, ಅಥವಾ ಇನ್ಯಾವುದೇ ವಿಚಾರದಲ್ಲ, ಇನ್ಯಾವುದೇ ಒಕಲ್ ಫೀಲ್ಡಲ್ಲಾಗಿರ್ಬೋದು. ನಾವು ಫ್ಯೂಚರಲ್ಲಿ ಆಗೋದನ್ನು ತಪ್ಪಿಸೋಕ್ಕೋಸ್ಕರನೇ ಈ ಡಿವೈನ್ ಗೈಡೆನ್ಸ್ ಇರೋದು. ಸೊ ಇನ್ ಫ್ಯೂಚರಲ್ಲಿ ಈ ಥರ ನೆಗೆಟಿವ್ ಎನರ್ಜಿ ನಿಮಗೆ ಹಾರ್ಮ್ ಮಾಡಬಾರ್ದು, ಹಾನಿ ಮಾಡಬಾರ್ದು ಅಂತಂದರೆ ನೀವು ಈಗಲಿಂದನೇ ಪ್ರೊಟೆಕ್ಷನ್ ತೊಗೊಳ್ಳೋದು ಒಳ್ಳೆಯದು. ಹೆಚ್ಚಾಗಿ ಮೆಡಿಟೇಷನ್ ಮಾಡಿ, ಹೆಚ್ಚಾಗಿ ಯೂನಿವರ್ಸ್ ಹತ್ರ ಫೇತ್ ಮಾಡಿ. ನೋಡಿ, ಜಾಸ್ತಿ ಓವರ್ ಥಿಂಕಿಂಗ್ ಮಾಡಬೇಡಿ, ಹೆಲ್ತ್ ಇಶ್ಯೂಸ್ ಕಾಣುತ್ತೆ, ಓಕೆ. ಹೆಲ್ತ್ ಇಶ್ಯೂಸ್ ಆಗಲಿಲ್ಲಂಗೆ ನೋಡ್ಕೊಳ್ಳಿ.
ಆ್ಯಂಡ್ ಒಂದು ಫೈನಲ್ ಆಗಿ ಸ್ಟ್ರಾಂಗ್ ಸ್ಟೆಬಿಲಿಟಿಗೋಸ್ಕರ ನೀವು ಈ ವರ್ಷ ಕಷ್ಟವನ್ನು ಪಡ್ತಾ ಇದ್ದೀರಾ. ಸಣ್ಣ ಪುಟ್ಟ ಅಬ್ಸ್ಟ್ರಿಕ್ಸಲ್ಸ್ ಬರುತ್ತೆ, ಅದನ್ನು ಫೇಸ್ ಮಾಡ್ಕೊಳ್ಳಿ. ಓಕೆ, ನೆಗೆಟಿವ್ ಬಂತು ಅಂದಿದ ತಕ್ಷಣ ಡಿವೈನನ್ನು ಬ್ಲೇಮ್ ಮಾಡೋದಾಗಲಿ, ಯೂನಿವರ್ಸ್ನ ಬ್ಲೇಮ್ ಮಾಡೋದಾಗಲಿ ಮಾಡೋಂಗಿಲ್ಲ. ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ನಿಮ್ಮೊಳಗೆ ನೀವು ಹುಡ್ಕೊಳ್ಳೋದು ಅವಶ್ಯಕತೆ ಇದೆ. ಓಕೆನಾ, ನಿಮ್ಮೊಳಗೆ ನಿಮ್ಮನ್ನು ಅರಿಯೋದು ಈ ವರ್ಷ ಅವಶ್ಯಕತೆ ಇದೆ. ಓಕೆನಾ, ಸೊ ಆಮೇಲೆ ಫೈನಲಲ್ಲಿ ನೋಡಿದ್ರೆ ನೀವು ನಿಮ್ಮ ಹಸ್ಬೆಂಡ್ ಜೊತೆಗೆ ಅಥವಾ ನಿಮ್ಮ ಯಾವುದೇ ಒಬ್ಬ ಸೋಲ್ಮೇಟ್ ಎನರ್ಜೀಸ್ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಗುರುಗಳಾಗಿರ್ಬೋದು, ಸೊ ಅವರ ಒಂದು ಎನರ್ಜೀಸ್ ನಿಮಗೆ ಬ್ಲೆಸ್ಸಿಂಗ್ಸನ್ನು ತಂದುಕೊಡುತ್ತೆ ಯೂನಿವರ್ಸ್ ಜೊತೆಗೆ. ಅದರ ಜೊತೆಗೆ ಸೋಲ್ಮೇಟ್ ನ್ಯೂ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಅಂದರೆ ನಿಮ್ಮ ಲೈಫಲ್ಲಿ ನ್ಯೂ ಮೆಂಬರ್ ಕೂಡ ಎಂಟ್ರಿ ಆಗೋ ಸಾಧ್ಯತೆ ಇದೆ. ಸೊ ಯೂನಿವರ್ಸಿಗೆ ಸರೆಂಡರ್ ಮಾಡಿಕೊಂಡು ಪಾಸಿಟಿವ್ ಆಗಿ ವೇನ ಮುಂದೆ ಸಾಗಿ ಅಂಥೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆನಾ, ಸೊ ಜೊತೆಗೆ ದಾನ ಧರ್ಮಗಳನ್ನು ಮಾಡಿ, ಆಮೇಲೆ ನಾನ್ ವೆಜ್ಜನ್ನು ಅವಾಯ್ಡ್ ಮಾಡಿ. ಓಕೆ, ಪಕ್ಷಿಗಳಿಗೆ ಧಾನ್ಯವನ್ನು ಹಾಕಿ, ಹಸುವಿಗೆ ಹುಲ್ಲನ್ನು ಹಾಕಿ ಅಥವಾ ಸೊಪ್ಪನ್ನು ಹಾಕಿ. ಓಕೆನಾ, ನಾರ್ಮಲಿ ಅಡುಗೆಗೆ ಯೂಸ್ ಮಾಡ್ತಿರಲ್ಲ ಸೊಪ್ಪು ತರಕಾರಿಗಳನ್ನು, ಅದನ್ನು ನೀವು ಹಸುವಿಗೆ ಕೊಡ್ಬೋದು. ಮತ್ತು ಪಕ್ಷಿಗಳಿಗೆ ಧಾನ್ಯವನ್ನು ಹಾಕ್ತಾ ಹೋಗಿ, ಅದ್ರ ಜೊತೆಗೆ ಯಾರಿಗೆ ನೀಡ್ ಇದೆಯೋ ಅವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಪ್ರೊಟೆಕ್ಷನ್, ಹೀಲಿಂಗ್, ಗ್ರೋತ್, ಸ್ಟೆಬಿಲಿಟಿ, ಸಕ್ಸಸ್ ಸಿಗ್ತಾ ಇದೆ. ನಿಮ್ಮೊಳಗೆ ನಿಮ್ಮನ್ನು ಅರಸಿ ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ಆ್ಯಂಡ್ ಆಲ್ಸೋ ಗುಡ್ ನ್ಯೂಸ್ಗಳು ಈ ವರ್ಷ ನಿಮಗೆ ಹೆಚ್ಚೆಚ್ಚು ಬರ್ತಾ ಇದೆ. ಓಕೆ, ಸೊ ನಿಮ್ಮನ್ನು ನೀವು ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ, ಔರಾ ವೈಸು, ಸೋಲ್ ವೈಸು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇದಿಷ್ಟು ನಿಮ್ಮ ಡಿವೈನ್ ಫ್ರೀ ರೀಡಿಂಗ್ ಆಗಿದೆ. ಇದು ನಿಮಗೆ ರೆಸೊನೇಟ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ರೇಖಿ ವಿದ್ಯಾಲಯನ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.